ಮಂಡ್ಯ ಪಿಎಲ್ಡಿ ಬ್ಯಾಂಕ್ ನೂತನ ಆಡಳಿತ ಮಂಡಳಿಯ ಚುನಾವಣೆಯ ಫಲಿತಾಂಶ. ಇಂದು ರೈತ ಸಭಾಂಗಣದಲ್ಲಿ ನಡೆದ ಮತ ಎಣಿಕೆ ಕಾರ್ಯ. ಜನವರಿ 25ರಂದು ನಡೆದಿದ್ದ ಪಿಎಲ್ಡಿ ಬ್ಯಾಂಕ್ ಚುನಾವಣೆ. ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇಂದು ಎಣಿಕೆ. ಅರ್ಹ ಮತ್ತು ಅನರ್ಹ ಮತದಾರರು ಎಂಬ ಗೊಂದಲದಿಂದ ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಈ ಪೈಕಿ ಎಚ್.ಸಿ. ಶಿವಲಿಂಗೇಗೌಡ, ಉಮ್ಮಡಹಳ್ಳಿ ಶಿವಪ್ಪ, ಬಿ.ಎಲ್. ಬೋರೇಗೌಡ, ಯೋಗೇಶ್ ಎಂ. ನಿಂಗಮ್ಮ, ದಿವ್ಯಶ್ರೀ, ಮಮತಾ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಚುನಾವಣೆ ನಡೆದಿದ್ದ 7 ಸ್ಥಾನಗಳ ಮತ ಎಣಿಕೆ ಹೈಕೋರ್ಟ್ ನಿರ್ದೇಶನದಂತೆ ನಡೆದಿದ್ದು, 2 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಜಯ, 5 ಸ್ಥಾನಗಳಲ್ಲಿ ಜೆಡಿಎಸ್ ಬೆಂಬಲಿಗರು ಜಯಗಳಿಸಿದ್ದಾರೆ. ಎರಡನೇ ಕ್ಷೇತ್ರ ಕೊತ್ತತ್ತಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ಉರಮಾರ ಕಸಲಗೆರೆ ಮರಿಗೌಡ, ಮೂರನೇ ಕ್ಷೇತ್ರ ತಗ್ಗಿಹಳ್ಳಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ಟಿ.ಬಿ. ಶಿವಲಿಂಗೇಗೌಡ, 6ನೇ ಕ್ಷೇತ್ರ ಹಲ್ಲೆಗೆರೆ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ಸಿ.ಎ. ಅರವಿಂದ್, 7ನೇ ಕ್ಷೇತ್ರ ಶಿವಳ್ಳಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ಶ್ರೇಯಸ್ ವೈ. ಗೌಡ, 8ನೇ ಕ್ಷೇತ್ರ ತಾಲೂಕಿನಾದ್ಯಂತ ಸಾಲ ಪಡೆದವರ ಸಾಮಾನ್ಯ ಮತಕ್ಷೇತ್ರದಿಂದ ಬೇಲೂರು ಸೋಮಶೇಖರ್, 11ನೇ ಕ್ಷೇತ್ರ ಮುತ್ತೇಗೆರೆ ಸಾಲಗಾರರ ಪರಿಶಿಷ್ಟ ಜಾತಿ ಮೀಸಲು ಮತಕ್ಷೇತ್ರದಿಂದ ಜವರಯ್ಯ, 14ನೇ ಕ್ಷೇತ್ರ ಕೆರಗೋಡು ಸಾಲಗಾರರ ಮಹಿಳಾ ಮೀಸಲು ಮತಕ್ಷೇತ್ರದಿಂದ ಎಸ್. ಶಿಲ್ಪಾ ರಘುನಂದನ್ ಚುನಾಯಿತರಾಗಿದ್ದಾರೆಂದು ಚುನಾವಣಾಧಿಕಾರಿ ಎಂ.ಎಸ್. ವೀಣಾ ಘೋಷಣೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಚುನಾಯಿತ ನಿರ್ದೇಶಕರು ಹಾಗೂ ಅವರ ಬೆಂಬಲಿಗರು ಸಂಭ್ರಮ ಆಚರಿಸಿದರು. ವರದಿ ಗಿರೀಶ್, ಎನ್ಕೆಎಸ್ ಟಿವಿ4, ಮಂಡ್ಯ. ತಮ್ಮೆಲ್ಲ ಗೊತ್ತಿರುವ ಹಾಗೆ 2025ರಿಂದ ಈ 30ನೇ ಸಾಲಿನ ನಮ್ಮ PLD ಬ್ಯಾಂಕ್ ಮಂಡ್ಯ ತಾಲೂಕಿನ PLD ಬ್ಯಾಂಕ್ಗೆ ನಡೆದ ಚುನಾವಣೆಯಲ್ಲಿ ತಮ್ಮೆಲ್ಲ ಗೊತ್ತಿರುವ 25 ಜನವರಿಯಲ್ಲಿ ಚುನಾವಣೆಯಾಗಿತ್ತು. ಕಾರಣಾಂತರದಿಂದ ಕೋರ್ಟ್ನ ತಡೆ ಆಗಿದ್ದರಿಂದ ಇವತ್ತು ಮತ ಎಣಿಕೆ ಆಯಿತು. ಮತ ಎಣಿಕೆಯಲ್ಲಿ 7 ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಇವತ್ತು ಮತ ಎಣಿಕೆ ನಡೀತು. ಅದರಲ್ಲಿ ನಮ್ಮ NDA ಪಕ್ಷದ ಅಭ್ಯರ್ಥಿಗಳು 7ರಲ್ಲಿ 5 ಜನ ಜಯಶೀಲರಾಗಿದ್ದಾರೆ. ಈ 5 ಜನ ಜಯಶೀಲರಾಗಲು ಕಾರಣಕರ್ತರಾದಂಥ ನಮ್ಮ NDA ಪಾರ್ಟಿಯ ಎಲ್ಲ ನನ್ನ ನೆಚ್ಚಿನ ನಾಯಕರು ಮತ್ತು ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದ ಅರ್ಪಿಸ್ತೀವಿ. ನಾವುಗಳು ಮುಂದಿನ ದಿನಗಳಲ್ಲಿ ನಮ್ಮ NDA ಪಕ್ಷ ಬೋರ್ಡ್ ಹಿಡಿಯುವಂಥ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ನಾವು ಹೆಚ್ಚು ನಮ್ಮ ರೈತರಿಗೆ, ನಮ್ಮ ರೈತಾಪಿ ವರ್ಗದವರಿಗೆ ನಾವು ಹೆಚ್ಚು ಅನುದಾನಗಳು ಕೊಡುವುದರ ಮುಖಾಂತರ ಅವರ ಕಷ್ಟಕ್ಕೆ ನಾವು ನಮ್ಮ ಬೋರ್ಡ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮೂಲಕ ಭರವಸೆ ನಾನು ಕೊಡ್ತೀವಿ. ಮೊದಲಿಗೆ ಎಲ್ಲ ಕ್ಷೇತ್ರದ ಜನತೆ ಓಟಿನ ಪರವಾಗಿ ಧನ್ಯವಾದಗಳು ಹಾಗೂ ಎಲ್ಲ ಕ್ಷೇತ್ರದ JDS ಮುಖಂಡರು ಹಾಗೂ BJP ಮುಖಂಡರು ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ರಾಮಚಂದ್ರನವರು ಹಾಗೂ ನಮ್ಮ CS ಪುಟ್ಟರಾಜಣ್ಣವರು ಎಲ್ಲರೂ ಬೆಂಬಲಿತವಾಗಿ ಎಲ್ಲ ನಿಂತು ನಮಗೆ ಸಪೋರ್ಟ್ ಮಾಡಿದ್ದು. ಕ್ಷೇತ್ರದ ಜನ ಅದರಂತೆ ನಮಗೆಲ್ಲ ಉತ್ತಮವಾಗಿ ಮತ ನೀಡಿ ನನ್ನ ಗೆಲ್ಲಿಸಿದ್ದಾರೆ. ಕ್ಷೇತ್ರದ ಜನತೆಗೆ ಆರ್ಥಿಕವಾಗಿ ನಾವು ಬಲ ತುಂಬುವಂಥ ಕೆಲಸಗಳನ್ನ ಮಾಡ್ತೀವಿ. ನಮಸ್ಕಾರ. ಇವತ್ತು ನಡೆದ ಜನವರಿ 25ನೇ ತಾರೀಕು ಚುನಾವಣೆ ಆಗಿತ್ತು. ಕೋರ್ಟಲ್ಲಿ ಇದ್ದುದರಿಂದ ಕೋರ್ಟ್ ತೆರವುಗೊಳಿಸಿದ ಮೇಲೆ ತೆರವಾಜ್ಞೆ ತೆರವುಗೊಳಿಸಿದ ಮೇಲೆ ಇವತ್ತು ಮತಗಳ ಎಣಿಕೆ ಆಯಿತು. ಮತದಾರರ ಪ್ರಭುಗಳು ಆಡಳಿತ ಮಂಡಳಿಯಲ್ಲಿ ಹಿಂದೆ ಏನು ನಮ್ಮ ಆಡಳಿತ ಮಂಡಳಿ ನಮ್ಮ ತಂಡ ಕೆಲಸ ಮಾಡಿತ್ತು, ನಮ್ಮ ಕೆಲಸವನ್ನು ಮೆಚ್ಚಿ ಮತ್ತೆ ನಮ್ಮ ಆಡಳಿತ ಮಂಡಳಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅತಿ ಹೆಚ್ಚು ಸ್ಥಾನಗಳು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಈಗಾಗಲೇ ನಮ್ಮ ಚುನಾವಣೆ ವಿಚಾರವಾಗಿ ನಮ್ಮ ಮಂಡ್ಯ ಶಾಸಕರಂಥ ರವಿಕುಮಾರ್ ಅವರು ನಮ್ಮ ಮುಂಬಳಿ ಶಿವಪ್ಪರಿಗೆ ಸೂಚನೆ ಕೊಟ್ಟು ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದರು. ಅದರಂತೆ ನಾವು ಎಲ್ಲರೂ ಗೆಲ್ಸ್ಕೊಂಡು ಹೋಗ್ಬೇಕು, ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ. ಕೆಲವೊಂದು ರಾಜಕಾರಣ ನಡೀತು, ನಮ್ಮ ಷಡ್ಯಂತ್ರ ಮಾಡಿದ್ರು. ಆದರೂ ಕೂಡ ಭಗವಂತ ಮತ್ತು ನಾನು ನಂಬಿದಂಥ ಮತದಾರ ಪ್ರಭುಗಳು ಸರ್ವಸ್ವರಿಗೂ ಅತಿ ಹೆಚ್ಚು ನಾನು ನಂಬಿದ್ದು ಮತದಾರರು ಪಕ್ಷಾತೀತವಾಗಿ ನನಗೆ ಕೈ ಜೋಡಿಸಿದ್ದಾರೆ. ಯಾವುದೇ ಷಡ್ಯಂತ್ರ ಮಾಡಿದ್ರು ಮತದಾರರು ನನ್ನ ಕೈ ಬಿಟ್ಟಿಲ್ಲ. ನನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ. ಮತದಾರರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ.